ನಮಸ್ಕಾರ ವೀಕ್ಷಕರೇ. ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ಅನಂತ ಕೋಟಿ ನಮಸ್ಕಾರ. ಈಗಾಗಲೇ ನಾನು ಅನೇಕ ವಿಡಿಯೋಗಳನ್ನು ಹಾಕಿದ್ದೀನಿ. ನೀವು ಏಳು ಬಂದಮ್ಮ ದೇವಸ್ಥಾನದಲ್ಲಿ ಅದರ ಪರಿಹಾರವನ್ನು ಈಗಾಗಲೇ ಪಡಿತಾ ಇದ್ದರೆ ಅನೇಕ ಸಾವಿರಾರು ಜನ ಈಗಾಗಲೇ ನಮ್ಮ ಏಳುಮಂದಮ್ಮ ದೇವಸ್ಥಾನದಲ್ಲಿ ಅಮಾವಾಸ್ಯೆ ಹೋಮವನ್ನು ಮಾಡಿಸ್ತಾ ಇದ್ದಾರೆ. ಅವರು ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಇವತ್ತು ನಾನು ದಸರಾ ಹಬ್ಬದ ಬಗ್ಗೆ ಮಾತಾಡಬೇಕು ಅಂತ. ಈ ದಸರಾ ವಿಜಯದಶಮಿ ಎಂದು ಕರೆಯಲಾಗುವ ಈ ಹಬ್ಬವು ನಮ್ಮ ದೇಶದ ಪ್ರಮುಖ ನವರಾತ್ರಿ ಉತ್ಸವದ ಸಮಾರೋಪ ದಿನ ಆಗಿದೆ. ಇದು ಧರ್ಮದ ಜಯ. ಯಾವುದರ ಮೇಲೆ ಅಂದರೆ ಅಧರ್ಮದ ಮೇಲೆ, ಸುಳ್ಳಿನ ಮೇಲೆ ಸತ್ಯದ ಜಯ ಮತ್ತು ಅಜ್ಞಾನ ಮತ್ತು ಅಹಂಕಾರದ ಮೇಲೆ ಶ್ರದ್ಧೆಯ ಜಯ ಅಂತಲೇ ಹೇಳಬಹುದು. ಈ ದಸರಾ ಹಬ್ಬ ಏನು, ಇದೇನು ವಿಷಯ ಅಂತ ತಿಳ್ಕೊಳ್ಳೋಣ. ಈ ದಸರಾ ಹಬ್ಬವು ನವರಾತ್ರಿಯ 9 ದಿನಗಳ ಪಾರಾಯಣ, ಹೋಮ, ಹವನ, ದೇವಿ ಆರಾಧನೆ ನಂತರದ 10ನೇ ದಿನ ಅಂತ. ಇದು ವಿಜಯದಶಮಿ ದಿವಸ. ಈ ದಿನವನ್ನು ವಿಜಯದಶಮಿ ಅಂತಲೂ ಕರೀತಾರೆ. ಅಂದರೆ ವಿಜಯದ ದಿನ. ದಸರಾ ಹಬ್ಬವು ಶಕ್ತಿಯ ಆರಾಧನೆಯ ಹಬ್ಬ ಅಂತಲೇ ಕರಿಬೋದು. ಶಕ್ತಿ ದೇವತೆಗಳು ಶ್ರೀದೇವಿಯ ವಿವಿಧ ರೂಪಗಳನ್ನು ನವರಾತ್ರಿ ದಿನದಲ್ಲಿ ಪೂಜಿಸಿ ದಶಮಿಯಂದು ಸಮಾಪ್ತಿ ಮಾಡಲಾಗುತ್ತೆ. ಈ ದಸರಾ ಹಬ್ಬ ಯಾಕೆ ಆಚರಣೆ ಮಾಡಬೇಕು ಅಂದರೆ ದೇವಿ ಜಯದ ಸ್ಮರಣೆ. ಮಹಿಷಾಸುರನನ್ನು ದುರ್ಗಾದೇವಿ ಸಂಹರಿಸಿದ ದಿನ ಅಂತ. ರಘುಕುಲ ವೀರರ ಸ್ಮರಣೆ. ಶ್ರೀರಾಮನು ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸಿದ ದಿನ. ಆಧ್ಯಾತ್ಮಿಕ ಶಕ್ತಿ ಏನಪ್ಪ ಅಂದರೆ ಅಜ್ಞಾನ, ಭಯ, ದುಷ್ಟಶಕ್ತಿಗಳ ಮೇಲೆ ಆತ್ಮಶಕ್ತಿಯ ಗೆಲುವಿನ ಸಂಕೇತ. ಪ್ರಕೃತಿ ಆರಾಧನೆ. ಶರತ್ಕಾಲದ ಪ್ರಾರಂಭ. ಕೃಷಿ ಕಾರ್ಯಗಳಿಗೆ ಶಕ್ತಿಯ ಹಂಚಿಕೆ ಇದರಿಂದ ಆಗುತ್ತೆ. ಈ ಸಮೂಹ ಸಮಾನತೆ ಕೂಡ ಉಂಟಾಗುತ್ತೆ. ಹೇಗೆ ಅಂದರೆ ಹಬ್ಬದ ಸಂಭ್ರಮದಿಂದ ಸಮಾಜದಲ್ಲಿ ಏಕತೆ, ಸಂತೋಷ ಮತ್ತು ಹರ್ಷೋಲ್ಲಾಸ ಇವೆಲ್ಲ ಉಂಟಾಗ್ತಕ್ಕಂಥದ್ದು. ದಸರಾ ಹಬ್ಬದ 10 ದಿನಗಳು 10 ದೇವತೆಗಳನ್ನು ಪೂಜೆ ಮಾಡ್ತೀವಿ. ಏನು? ಪ್ರಥಮಂ ಶೈಲಪುತ್ರೇಕ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದಘಂಟೇತಿ, ಕೂಷ್ಪಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯನೇಚ್ಛ, ಸಪ್ತಮಂ ಕಾಲರಾತ್ರಿಶ್ಚ, ನವದುರ್ಗಾ ಪ್ರಕೀರ್ತಿತಾ ಅಂತ ಹೇಳ್ಬಿಟ್ಟು. ಅದು ನೋಡಿ, ಪ್ರಥಮ ದಿನ ಶೈಲಪುತ್ರಿ ಪೂಜೆ. ಪರ್ವತರಾಜ ಹಿಮವಂತನ ಪುತ್ರಿಯಾಗಿ ದೇವಿ ಪೂಜಿಸಲಾಗುವ ಒಂದು ದಿವಸ. ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರ ಇದೇನೆ. ಮೂಲಾಧಾರದಲ್ಲಿ ಆವಾಹನೆ ಮಾಡ್ತಕ್ಕಂಥ ಶಕ್ತಿ ದೇವತೆ ಯಾರು ಅಂದರೆ ಈ ಶೈಲಪುತ್ರಿನೇ. ದ್ವಿತೀಯ ದಿನ ಅಂದರೆ ಬ್ರಹ್ಮಚಾರಿಣಿ. 2ನೇ ದಿವಸ ಬ್ರಹ್ಮಚಾರಿಣಿ ಪೂಜೆ. ತಪಸ್ಸಿನ ರೂಪದಲ್ಲಿ ದೇವಿಯ ಆರಾಧನೆ ಮಾಡಬೇಕು. ತಾಳ್ಮೆ, ಶ್ರದ್ಧೆ, ತಪಸ್ಸಿನಿಂದ ಸಾಧನೆ ಸಾಧ್ಯವೆಂಬ ಸಂದೇಶ ಇದರಿಂದ ನಾವು ಪಡೆಯಬಹುದು. 3ನೇ ದಿವಸ ಚಂದ್ರಘಂಟಾ ಪೂಜೆ. ಚಂದ್ರನಂತೆ ಮಂಗಳಮುಖಿ, ಶಕ್ತಿಯ ಸಂಕೇತ. ಈಗಿನ ಹೆಸರಿಟ್ಕೊಂಡಿರೋ ಮಂಗಳಮುಖಿ ಅಂದರೆ ಈ 3ನೇ ಲಿಂಗದವರು ಅಂತ ಹೇಳ್ತಲ್ಲ, ಅದಲ್ಲ, ಖಂಡಿತವಾಗಲ್ಲ. ಚಂದ್ರನಂತೆ ಒಳ್ಳೆ ಮಂಗಳಕರವಾಗಿರ್ತಕ್ಕಂಥ ಅಂದರೆ ಹೊಳಿತಕ್ಕಂಥ ಮಂಗಳಮುಖಿ ಶಕ್ತಿಯ ಸಂಕೇತ ಅಂತ ಹೇಳ್ಬಿಟ್ಟು. ಆದ್ದರಿಂದ ಅದನ್ನು ನಾವು ಅಪಹಾಸ್ಯ ಮಾಡ್ತಕ್ಕಂಥದ್ದಲ್ಲ. ಭಯ, ಅಶಾಂತಿಯ, ಅಜ್ಞಾನ ನಿವಾರಣೆ ಮಾಡ್ತಕ್ಕಂಥದ್ದು ಅಂಥ ದಿನ ಅಂತ. ಚತುರ್ಥ ದಿನ ಕೂಷ್ಮಾಂಡ ಪೂಜೆ.
ವಿಶ್ವಸೃಷ್ಟಿಯ ಕರ್ತೃರೂಪ ದೇವಿ ಇದು. ಆರೋಗ್ಯ ಮತ್ತು ಶಕ್ತಿಯ ವೃದ್ಧಿ ಈ ದೇವಿಯ ಪೂಜೆಯಿಂದ ಉಂಟಾಗುತ್ತೆ. ಉಲ್ಲಾಸ, ಹರಿವು ಜಾಸ್ತಿ ಆಗುತ್ತೆ. ಪಂಚಮಿ ದಿವಸ 5ನೇ ದಿವಸ ಸ್ಕಂದ ಮಾತಾ ಪೂಜೆ ಮಾಡಬೇಕಾಗುತ್ತೆ. ಏನು ಕುಮಾರಸ್ವಾಮಿ ತಾಯಿಯಾಗಿ ಇವಳನ್ನು ಆರಾಧನೆ ಮಾಡಬೇಕು. ಜ್ಞಾನ, ಶೌರ್ಯ, ಭಕ್ತರಿಗೆ ಬುದ್ಧಿವರ್ಧನೆ ಆಗುತ್ತೆ. ಷಷ್ಠಿ 6ನೇ ದಿವಸ ಕಾತ್ಯಾಯಿನಿ ಪೂಜೆ ಮಾಡಬೇಕು. ಶಕ್ತಿಯ ತೀವ್ರ ರೂಪ, ಮಹಿಷಾಸುರ ಸಂಹಾರಕ, ಧೈರ್ಯ ಸಾಧನೆ, ಪರಾಕ್ರಮ ಎಲ್ಲ ಉಂಟಾಗುತ್ತೆ. 7ನೇ ದಿವಸ ಕಾಲರಾತ್ರಿ ಪೂಜೆ ಮಾಡಬೇಕು. ಅತಿ ಭಯಾನಕ ರೂಪದಲ್ಲಿ ದುಷ್ಟ ಶಕ್ತಿಗಳ ಸಂಹಾರ ಆಗುತ್ತೆ. ಅಂಧಕಾರ, ಭಯ, ತಮೋಗುಣಗಳ ನಾಶ ಆಗುತ್ತೆ. 8ನೇ ದಿನ ಮಹಾಗೌರಿ ಪೂಜೆ ಮಾಡಬೇಕು. ಶಾಂತ, ಕರುಣಾಮಯಿ ರೂಪ, ಶುದ್ಧತೆ, ಶಾಂತಿ, ಸಮೃದ್ಧಿ ದೊರೆಯುತ್ತೆ ಇದರಿಂದ. ಈ 9ನೇ ದಿವಸ ಸಿದ್ಧಿದಾತ್ರಿ ಪೂಜೆ ಮಾಡಬೇಕು. ಎಲ್ಲರಿಗೂ ಸಿದ್ಧಿ ಉಂಟಾಗ್ತಕ್ಕಂಥ ದಿವಸ ಇದು. ಸಾಧನೆ ನೀಡುವ ದೇವಿಯವಳು ಮತ್ತು ಜೀವನದಲ್ಲಿ ಇಷ್ಟಾರ್ಥ ಸಿದ್ಧಿ ಆಗ್ತಕ್ಕಂಥದ್ದು ಈ 9ನೇ ದಿವಸದಲ್ಲಿ. 10ನೇ ದಿವಸ ವಿಜಯದಶಮಿ, ದಸರಾ. ದುರ್ಗಾದೇವಿ ಮಹಿಷಾಸುರನನ್ನು ಕೊಂದಂತ ವಿಜಯ ಸಾಧಿಸಿದ ದಿನ. ಶ್ರೀರಾಮನು ರಾವಣ ಸಂಹಾರ ಮಾಡಿದ ಮತ್ತು ಸೀತೆಯನ್ನು ಜಯಿಸಿದ ದಿನ ಅಂತಲೇ ಹೇಳ್ಬೋದು. ಮತ್ತು ಶಸ್ತ್ರಪೂಜೆ, ಆಯುಧ ಪೂಜೆ, ವಾಹನ ಪೂಜೆ, ವಿದ್ಯಾ ಆರಾಧನೆ ಇತ್ಯಾದಿಗಳೆಲ್ಲ ಮಾಡ್ತಕ್ಕಂಥ ದಿನ. ಹೊಸ ಕಾರ್ಯ, ಹೊಸ ವಿದ್ಯಾಭ್ಯಾಸ, ಹೊಸ ಉದ್ಯೋಗ ಪ್ರಾರಂಭಕ್ಕೆ ತುಂಬ ಅತ್ಯುತ್ತಮವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ದಸರಾ ಹಬ್ಬದ ಸಂದೇಶ ಏನಪ್ಪ ಅಂದರೆ, ಸತ್ಯ ಯಾವಾಗಲೂ ಗೆಲ್ಲುತ್ತೆ, ದುಷ್ಟರ ನಾಶ, ಶಿಷ್ಟರ ರಕ್ಷಣೆ ಉಂಟಾಗುತ್ತೆ, ಜ್ಞಾನಶಕ್ತಿ, ಧೈರ್ಯದಿಂದಲೇ ಜೀವನದ ವಿಜಯ ಸಾಧ್ಯ. ಪ್ರತಿ ದಸರಾ ಹಬ್ಬವು ನಮ್ಮೊಳಗಿನ ಅಜ್ಞಾನ, ಭಯ, ಅಹಂಕಾರಗಳನ್ನು ತೊಲಗಿಸಿ ಶುದ್ಧ ಮನಸ್ಸಿನಿಂದ ಹೊಸ ಜೀವನ ಆರಂಭಿಸುವುದನ್ನು ಸೂಚಿಸುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ದಸರಾ ಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತು ಈ ಶೈಲಪುತ್ರಿ ಯಾರಪ್ಪ ಮೊದಲೇ ದಿವಸದ್ದು ನೋಡೋಣ ಏನು ಅಂತ. ಶೈಲಪುತ್ರಿ ಯಾರು? ಶೈಲ ಅಂದರೆ ಪರ್ವತ, ಅವರ ಪುತ್ರಿ ಅಂದರೆ ಅವಳ ಮಗಳು. ಹಿಮವಂತ ಪರ್ವತ ರಾಜನ ಮಗಳು, ಆದ್ದರಿಂದ ಅವಳನ್ನು ಶೈಲಪುತ್ರಿ ಅಂತ ಕರೀತಾರೆ. ಹಿಂದಿನ ಜನ್ಮದಲ್ಲಿ ಅವಳು ಸತೀದೇವಿ ಆಗಿದ್ಲು. ದಕ್ಷಿಣೇಶ್ವರನ ಮಗಳು, ಶಿವನಿಗೆ ವರಳಾಗಿದ್ದಳು. ಮತ್ತು ದಕ್ಷ ಪ್ರಜಾಪತಿಯ ಯಜ್ಞದಲ್ಲಿ ಪತಿಯನ್ನು ಅವಮಾನಿಸಲ್ಪಟ್ಟಿದ್ದರಿಂದ ಆತ್ಮಾಹುತಿ ಮಾಡಿಕೊಂಡು ಮುಂದಿನ ಜನ್ಮದಲ್ಲಿ ಹಿಮವಂತನ ಮಗಳಾಗಿ ಹುಟ್ಟಿ ಶೈಲಪುತ್ರಿ ಎಂದು ಪ್ರಸಿದ್ಧರಾದರು. ಅವಳ ರೂಪ ಹೇಗಿದೆಯಪ್ಪ ಅಂದರೆ, ಅವಳ ತಲೆಯ ಮೇಲೆ ಚಂದ್ರಕಲ ಇದೆ, ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿರ್ತಕ್ಕಂಥದ್ದು ಮತ್ತು ಕಮಲವನ್ನು ಹಿಡ್ಕೊಂಡಿರ್ತಕ್ಕಂಥದ್ದು, ನಂದಿ ಎಂಬ ಹಸುವನ್ನು ಅದರ ಮೇಲೆ ಸವಾರಿ ಮಾಡ್ತಾ ಇರ್ತಕ್ಕಂಥವಳು. ಅವಳು ಶಾಂತ, ಧೈರ್ಯ ಮತ್ತು ಸತ್ಯ ಭಕ್ತಿಯ ಸಂಕೇತ ಅಂತ. ಮೊದಲ ದಿನ ಇವಳನ್ನ ಯಾಕೆ ಪೂಜೆ ಮಾಡಬೇಕು? ನವರಾತ್ರಿಯ ಮೊದಲ ದಿನ ಆರಂಭ ಶುದ್ಧತೆ ಮತ್ತು ನಿಷ್ಠೆಯ ಸಂಕೇತ ಇದು. ಶೈಲಪುತ್ರಿ ಶ್ರದ್ಧೆ ಮತ್ತು ದೃಢ ನಂಬಿಕೆಯ ಪ್ರತಿನಿಧಿ ಅಂತಲೇ ಹೇಳ್ಬೋದು. ತಾಂತ್ರಿಕ ದೃಷ್ಟಿಯಿಂದ ಮೂಲಾಧಾರ ಚಕ್ರ ಅಂದರೆ ಮೂಳೆ ಭಾಗದ ಶಕ್ತಿಯ ಕೇಂದ್ರ ಜಾಗೃತಿ ಈ ದಿನ ಪ್ರಾರಂಭವಾಗುತ್ತೆ. ತಾಂತ್ರಿಕ ವಿದ್ಯೆಯಿಂದ ಮೂಲಾಧಾರ ಚಕ್ರ ಏನಾಗುತ್ತೆ? ಜಾಗೃತವಾಗುತ್ತೆ. ಇದರಿಂದ ಶಕ್ತಿ ಸಾಧನೆಗೆ ನೆಲೆ ಬಲವಾಗುತ್ತೆ ಅಂತಲೇ ಹೇಳ್ಬೋದು. ಈ ತಾಂತ್ರಿಕರು ಏನು ಹೇಳ್ತಾರೆ, ಅವರ ದೃಷ್ಟಿ ಏನಪ್ಪ ಅಂದರೆ, ಶೈಲಪುತ್ರಿ ಆರಾಧನೆ ಮೂಲಾಧಾರ ಚಕ್ರವನ್ನು ಶುದ್ಧಗೊಳಿಸುತ್ತೆ ಎಂದು ತಂತ್ರಜ್ಞಾನ ಹೇಳುತ್ತೆ.
ಆಧ್ಯಾತ್ಮಿಕ ಶಕ್ತಿಯ ಪ್ರಾರಂಭಿಕ ಹಂತ ಶಕ್ತಿಯ ಮೂಲ ತತ್ವ ಇಲ್ಲಿ ನೆಲೆಸಿದೆ ಅಂತಲೇ ಹೇಳ್ಬೋದು. ಸಾಧಕರು ಈ ದಿನದಲ್ಲಿ ಮನಸ್ಸು, ಪ್ರಾಣ ಮತ್ತು ಚಿತ್ತವನ್ನು ಸ್ಥಿರಗೊಳಿಸಿ ಜಪ, ಧ್ಯಾನ, ಹೋಮ ಮಾಡ್ತಾರೆ. ಓಂ ದೇವಿ ಶೈಲಪುತ್ರಿ ನಮಃ ಮಂತ್ರದ ಜಪದಿಂದ ಆಧ್ಯಾತ್ಮಿಕ ಪ್ರಬುದ್ಧತೆ ಉಂಟಾಗುತ್ತೆ. ಮತ್ತು ಭಕ್ತರಿಗೆ ಲಭಿಸೋ ಫಲ ನಾನು ಈಗಾಗಲೇ ಮುಂದಕ್ಕೆ ಹೇಳ್ತೀನಂತ. ಈ ಸತೀದೇವಿನ ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನು ನೋಡೋಣ. ಸತೀದೇವಿ ಅಂದರೆ ಆದಿಶಕ್ತಿ. ಅವಳು ಹಿಮವಂತನ ಮಗಳಾಗಿ ಶೈಲಪುತ್ರಿಯಾಗಿ ಜನಿಸಿದರೂ ಮೂಲ ರೂಪದಲ್ಲಿ ಅವಳು ಶಕ್ತಿ ತತ್ವದ ಸ್ವರೂಪ ಅಂತಲೇ ಹೇಳಲಾಗಿದೆ. ಸತೀದೇವಿಯ ಆರಾಧನೆ ಮಾಡುವುದು ಎಂದರೆ ಶುದ್ಧ ಭಕ್ತಿ, ಪತಿವ್ರತಾ ಶ್ರದ್ಧೆ ಮತ್ತು ಆತ್ಮ ಸಮರ್ಪಣೆಯಿಂದ ದೇವಿಯನ್ನು ಸ್ಮರಣೆ ಮಾಡ್ತಕ್ಕಂಥದ್ದು ಅಂತ. ಇವಳನ್ನ ಹೇಗೆ ಪೂಜೆ ಮಾಡಬೇಕು ಅಂದರೆ, ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಶುದ್ಧ ಸ್ಥಳ ಆರಿಸಬೇಕು. ಹೂವು, ಹಣ್ಣು, ದೀಪ, ಧೂಪ, ನೈವೇದ್ಯ ಇದನ್ನು ವ್ಯವಸ್ಥೆ ಮಾಡ್ಕೋಬೇಕು. ದೇವಿಯ ಚಿತ್ರ, ವಿಗ್ರಹ ಅಥವಾ ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ಕೋಬೇಕಾಗತ್ತೆ. ಸಂಕಲ್ಪ ಏನು ಮಾಡ್ಕೋಬೇಕಪ್ಪ ಅಂದರೆ, ಮೊದಲು ಗಣಪತಿ ಪೂಜೆ ಮಾಡಬೇಕು. ನಂತರ ಸತೀದೇವಿಗೆ ಮನಸ್ಸಿನಲ್ಲಿ, ಮಾತೆ ನಿನ್ನ ಭಕ್ತಿಯನ್ನು ಪಡೆದು ನಾನು ಶುದ್ಧ ಚಿತ್ತನಾಗಲಿ ಎಂದು ಸಂಕಲ್ಪ ಮೊದಲು ಮಾಡ್ಕೋಬೇಕು. ಪೂಜಾ ಕ್ರಮ ಏನಪ್ಪ ಅಂದರೆ, ದೇವಿಯ ಚಿತ್ರ ವಿಗ್ರಹಕ್ಕೆ ಗಂಗಾಜಲ, ಕಮಲ, ಬಿಲ್ವದಳ, ಅಕ್ಕಿ, ಕುಂಕುಮ, ಅರಿಶಿನ ಸಮರ್ಪಣೆ ಮಾಡಬೇಕು. ಹೂಗಳಿಂದ ಅಲಂಕಾರ ಮಾಡಬೇಕು. ದೀಪ ಬೆಳಗಿಸಿ ಧೂಪ, ದೀಪ, ನೈವೇದ್ಯ ಸಮರ್ಪಣೆ ಮಾಡಬೇಕು. ಈ ಮಂತ್ರ ಜಪ ಯಾವುದಪ್ಪ ಅಂತಂದರೆ, ಓಂ ದೇವಿ ಶೈಲಪುತ್ರ್ಯೈ ನಮಃ. ಈ ಮಂತ್ರನ 3-8 ಬಾರಿ ಜಪ ಮಾಡಿದ್ರೆ ನಿಮಗೆ ಸಿದ್ಧಿ ಆಯ್ತು. ಪ್ರತಿನಿತ್ಯ ಇದನ್ನು 108 ಬಾರಿ ಜಪ ಮಾಡ್ತಾ ಇರಬೇಕು. ಈ ಹೋಮ ಪಾರಾಯಣ ಹೇಗಪ್ಪ ಅಂತಂದರೆ, ದುರ್ಗಾ ಸಪ್ತಶತಿ ಪಾರಾಯಣ, ಲಲಿತಾ ಸಹಸ್ರನಾಮ ಪಠಣ ಮಾಡಿದರೆ ದೇವಿಯ ಕೃಪೆ ತುಂಬ ಹೆಚ್ಚಾಗುತ್ತೆ. ನವರಾತ್ರಿ ದಿನಗಳಲ್ಲಿ ಶೈಲಪುತ್ರಿ ಆರಾಧನೆ ಅತ್ಯಂತ ಶ್ರೇಷ್ಠ ಅಂತಾನೆ. ಈ ಸತೀದೇವಿಯ ಆರಾಧನೆ ಅಂದರೆ ಅಹಂಕಾರವನ್ನು ಬಿಟ್ಟು ಭಕ್ತಿಯಿಂದ ದೇವನಿಗೆ ಶರಣಾಗು ಎಂಬ ಸಂದೇಶ ಇದೆ. ಸತಿ ತನ್ನ ಪತಿಯ ಅವಮಾನವನ್ನು ಸಹಿಸಲಾಗದೆ ಆತ್ಮತ್ಯಾಗ ಮಾಡಿದಳು. ಇದು ಪಾತಿವ್ರತ್ಯದ ತೀವ್ರತೆ ಮತ್ತು ಆತ್ಮ ಸಮರ್ಪಣೆಯ ಸಂಕೇತ ಅಂತಲೇ ಹೇಳ್ಬೋದು. ಆದ್ದರಿಂದ ಸತೀದೇವಿಯನ್ನು ಪೂಜಿಸುವುದು ದಾಂಪತ್ಯ ಜೀವನದಲ್ಲಿ ಪ್ರೀತಿ, ಭಕ್ತಿ, ಅನುಗ್ರಹ ವೃದ್ಧಿಯಾಗುತ್ತೆ. ಯಾರ ಮನೆಯಲ್ಲಿ ಗಂಡ ಹೆಂಡತಿಯ ಕಲಹ ಜಾಸ್ತಿ ಆಗಿರುತ್ತೋ, ಒಬ್ಬರಿಗೊಬ್ಬರಿಗೆ ಆಗಲ್ವೋ, ಯಾವಾಗಲೂ ಕಿತ್ತಾಡ್ತಾ ಇರೋದು, ಮನಸ್ಸಿಗೆ ಅಶಾಂತಿ ಉಂಟಾಗಿರ್ತೋ, ಮತ್ತು ಒಬ್ಬರ ಮುಖ ನೋಡಲ್ವೋ, ಅಂಥವರು ಇದನ್ನು ಆರಾಧನೆ ಮಾಡಿದಾಗ ದೇವಿ ಕೃಪೆಯಿಂದ ಮನೆಯಲ್ಲಿ ಸುಖ, ಸಂತೋಷ, ನೆಮ್ಮದಿ ನೆಲೆಸುತ್ತೆ. ಇಲ್ಲಿ ನಾವು ಶೈಲಪುತ್ರಿ ಆರಾಧನೆ ಮಾಡೋದ್ರಿಂದ ಯಾವ ಫಲನ ಪಡಿಬೋದು ಮತ್ತು ಯಾವ ಬಟ್ಟೆ ಧರಿಸಿರಬೇಕು ಅಂತ. ಮೊದಲು ಸ್ನಾನ ಮಾಡಿ ಶುದ್ಧ ಬಟ್ಟೆ ಧರಿಸಬೇಕು. ಶುದ್ಧ ಬಟ್ಟೆಯನ್ನು ಧರಿಸಿ ದೇವಿ ಚಿತ್ರ ವಿಗ್ರಹ ಕಲಶವನ್ನು ಶುದ್ಧಗೊಳಿಸಿ ಹೂವಿಂದ ಅಲಂಕರಿಸಬೇಕು. ಕುಂಕುಮ, ಅರಶಿನ, ಮತ್ತು ಹೂವಿನ ಅಂಜಲಿ ಸಮರ್ಪಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಆಗಲೇ ನಿಮಗೆ ಹೇಳಿದ್ದೆ. ಇದಾದ ಮೇಲೆ ಮುಖ್ಯವಾಗಿ ಈ ಶೈಲಪುತ್ರಿ ದುಷ್ಟರಿಗೆ ದುಸ್ವಪ್ನ, ಶಿಷ್ಟರಿಗೆ ರಕ್ಷಕೆಯವಳು. ಶೈಲಪುತ್ರಿ ದೇವಿ ಶಕ್ತಿಯ ಪ್ರಥಮ ರೂಪ ಅಂತಲೇ ಕರಿಬೋದು. ಅವಳು ಆರಾಧನೆ ಮಾಡೋದ್ರಿಂದ ಭಕ್ತರಿಗೆ ಅಪಾರ ಅನುಗ್ರಹ, ಆದರೆ ದುಷ್ಟರಿಗೆ ಮಾತ್ರ ದುರಂತವೇ ಸರಿ. ಪುರಾಣ, ತಾಂತ್ರಿಕ ಮತ್ತು ಭಕ್ತಿ ದೃಷ್ಟಿಯಿಂದಲೂ
ಅವಳ ಶಕ್ತಿ ಸ್ಪಷ್ಟವಾಗಿ ಗೋಚರವಾಗುತ್ತೆ. ಈ ದುಷ್ಟರಿಗೆ ದುಸ್ವಪ್ನವಾಗುವ 20 ಅಂಶಗಳು ಏನಪ್ಪ ಅಂದರೆ, ಅವಳ ದೃಷ್ಟಿ ಮಾತ್ರದಿಂದಲೇ ದುಷ್ಟರಿಗೆ ಭಯ ನಡುಕ ಉಂಟಾಗುತ್ತೆ. ಅವಳ ತ್ರಿಶೂಲದ ಶಕ್ತಿ ಅಸುರರ ನಾಶಕ್ಕೆ ಕಾರಣವಾಗಿಬಿಡುತ್ತೆ. ಅವಳ ನಂದಿ ವಾಹನ ದುಷ್ಟರ ಅಹಂಕಾರವನ್ನು ತುಳಿದು ನಾಶ ಮಾಡುತ್ತೆ. ಇದು ಸತ್ಯದ ವಿರುದ್ಧ ನಡೆಯುವವರಿಗೆ ಅವಳ ಶಕ್ತಿ ಬಿರುಗಾಳಿಯಂತೆ ಹೊಡೆದು ಬೀಳಿಸುತ್ತೆ. ಇದು ಅದಾದಮೇಲೆ ಪುರಾಣಗಳಲ್ಲಿ ಮಹಿಷಾಸುರನ ದರ್ಪವನ್ನು ಅವಳ ರೂಪವೇ ಚೂರು ಮಾಡ್ತು ಅನ್ನೋದು ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯನೇ. ರಾವಣಾದಿ ದಾನವರಿಗೂ ಅವಳ ಶಕ್ತಿಯೇ ಭಯಾನಕ. ದುಷ್ಟರು ಅವಳ ನಾಮಸ್ಮರಣೆಯ ಶಬ್ದವನ್ನೇ ಸಹಿಸೋದಕ್ಕೆ ಆಗೋದೇ ಇಲ್ಲ. ಮತ್ತು ತಾಂತ್ರಿಕ ಶಕ್ತಿಯಿಂದ ಅವಳು ದುಷ್ಟರ ಮನಸ್ಸಿನಲ್ಲಿ ಗೊಂದಲ ಹುಟ್ಟಿಸ್ತಾಳೆ. ಅವಳ ಆರಾಧನೆಯಿಂದ ದುಷ್ಟರ ದುಷ್ಕೃತ್ಯಗಳು ತಮ್ಮ ಮೇಲೆ ಬೀಳುತ್ತೆ. ಆದ್ದರಿಂದ ಅವಳ ದುಷ್ಟರು ಮಾಡುವ ಕರ್ಮಗಳು ಅವಳ ಶಕ್ತಿಯಿಂದ ನಾಶ ಮಾಡಲ್ಪಡುತ್ತೆ. ಅಸುರರ ದುಷ್ಟೆರಡೆ ಅವಳ ಸನ್ನಿಧಿಯಲ್ಲಿ ಕಣ್ಮರೆಯಾಗುತ್ತೆ. ಅವಳ ತೇಜಸ್ಸು ದುಷ್ಟರ ಶಕ್ತಿಯನ್ನು ಕರಗಿಸ್ಬಿಡುತ್ತೆ. ದುಷ್ಟರಿಗೆ ನಿದ್ರೆಯಲ್ಲೂ ಅವಳ ರೂಪವು ದುಸ್ವಪ್ನವಾಗಿ ಕಾಣುತ್ತೆ. ಅಹಂಕಾರಿಗಳಿಗೆ ಅವಳ ಅನುಗ್ರಹ ದೊರೆಯೋದಿಲ್ಲ, ಬದಲಾಗಿ ಭಯ ಹೆಚ್ಚಾಗುತ್ತೆ. ದುಷ್ಟಶಕ್ತಿಗಳು ಅವಳ ಮಂತ್ರೋಚ್ಚಾರಣೆಯ ಮುಂದೆ ಓಡಿ ಹೋಗಿಬಿಡುತ್ತೆ. ಅವಳ ಆರಾಧನೆ ನಡೆಯುವ ಸ್ಥಳದಲ್ಲಿ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡೋಕ್ಕಾಗಲ್ಲ. ದುಷ್ಟರ ಸತ್ಯವಿರೋಧಿ ಯೋಜನೆಗಳು ವಿಫಲವಾಗುತ್ತೆ. ದ್ವೇಷ, ಹಿಂಸೆ, ಮೋಸದವರ ಮನಸ್ಸಿನಲ್ಲಿ ಆತಂಕ ಖಂಡಿತವಾಗಿಯೂ ಹುಟ್ಟುತ್ತೆ. ಅವಳ ಕರುಣಾರಹಿತ ದೃಷ್ಟಿ ದುಷ್ಟರ ಜೀವನವನ್ನು ಕತ್ತಲೆಯತ್ತ ಒಯ್ಯುತ್ತೆ. ದೇವಿಯನ್ನು ನಿರಾಧಾರಿಸುವವರಿಗೆ ತಮ್ಮದೇ ಪಾಪ ಫಲದಿಂದ ಕಷ್ಟ ಅನುಭವಿಸ್ತಾರೆ. ದೇವಿ ಇಲ್ಲ, ಅವಳೇನು ಮಹಾ ಮಾಡ್ತಾಳೆ ಅಂತ ಹೇಳಿದ್ರೆ ಆ ಪಾಪದ ಫಲದಿಂದಲೇ ಕಷ್ಟ ಅನುಭವಿಸ್ತಾರೆ. ಆದ್ದರಿಂದ ದೇವಿಯನ್ನು ನಾವು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡಬೇಕು. ಶಿಷ್ಟರನ್ನು ರಕ್ಷಿಸುವ ಅಂಶಗಳು ಏನಪ್ಪ ಅಂದರೆ, ಭಕ್ತನ ಮನಸ್ಸಿಗೆ ಧೈರ್ಯ, ಆತ್ಮವಿಶ್ವಾಸ ತುಂಬುತ್ತೆ. ಶಿಷ್ಯರ ಮೇಲೆ ಸದಾ ಕಟಾಕ್ಷ ಇವಳು ಇರುತ್ತೆ. ಮತ್ತು ಕುಟುಂಬದಲ್ಲಿ ಏಕತೆ ಉಂಟಾಗುತ್ತೆ. ಪ್ರೀತಿ, ಸಮೃದ್ಧಿ ಉಂಟು ಮಾಡುತ್ತಾಳೆ. ಕಷ್ಟಗಳಲ್ಲಿ ಸಹಾಯ ಮಾಡುವ ಅಜ್ಞಾತ ಶಕ್ತಿ ಅವಳಲ್ಲಿ ಇದೆ. ಮತ್ತು ಭಕ್ತರಿಗೆ ಅಪಾಯ ಸಂಭವಿಸುವ ಮುನ್ನವೇ ತಡೆಗಟ್ಟಾಳೆ. ಇವಳು ಆರೋಗ್ಯ, ದೀರ್ಘಾಯುಷ್ಯನ್ನು ಕೊಡ್ತಾಳೆ. ಶಿಕ್ಷಣದಲ್ಲಿ ಜ್ಞಾನೋದಯ ಉಂಟು ಮಾಡ್ತಾಳೆ. ಅವಳು ನಿಮಗೆ ಜ್ಞಾನ ಬೇಕಾ, ಇವಳನ್ನು ಶೈಲಪುತ್ರಿಯನ್ನು ಆರಾಧನೆ ಮಾಡಬೇಕು. ಮತ್ತು ಈ ಶೈಲಪುತ್ರಿಯ ಆರಾಧನೆಯಿಂದ ಉದ್ಯೋಗ ವ್ಯವಹಾರದಲ್ಲಿ ಸಾಧನೆ ನೀಡ್ತಾಳೆ. ಇವಳು ದಾಂಪತ್ಯ ಜೀವನದಲ್ಲಿ ಶಾಂತಿ, ಪ್ರೀತಿ ಇದು ತುಂಬ ಹೆಚ್ಚಾಗುತ್ತೆ. ಶತ್ರುಗಳಿಂದ ಶಿಷ್ಯರನ್ನು ಕಾಪಾಡ್ತಾಳೆ, ಭಕ್ತರನ್ನು ಕಾಪಾಡ್ತಾಳೆ. ತಾಂತ್ರಿಕರು ಹೇಳುವಂತೆ ಮೂಲಾಧಾರ ಚಕ್ರವನ್ನು ಶುದ್ಧಗೊಳಿಸಿ ಆಧ್ಯಾತ್ಮಿಕ ಸಾಧನೆಗೆ ಬಲ ಕೊಡ್ತಾಳೆ ಈ ಶೈಲಪುತ್ರಿ. ನಿದ್ರೆಯಲ್ಲಿ ಸಹ ಭಕ್ತರು ಭಯವಿಲ್ಲದೆ ನೆಮ್ಮದಿಯಿಂದ ವಿಶ್ರಾಂತಿ ಪಡಿಬೋದು. ಮನಸ್ಸಿನಲ್ಲಿ ಶಾಂತಿ, ನಿಶ್ಚಲತೆ ಉಂಟು ಮಾಡ್ತಾಳೆ ಈ ಭಗವತಿ ಶೈಲಪುತ್ರಿ. ಆರ್ಥಿಕ ಕಷ್ಟಗಳನ್ನು ನಿವಾರಿಸುತ್ತಾಳೆ. ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡ್ತಾಳೆ. ನಿಷ್ಠರನ್ನು ಯಾವಾಗಲೂ ರಕ್ಷಣೆ ಮಾಡ್ತಾಳೆ.
ಯೋಗ ಧ್ಯಾನ ಜಪದಲ್ಲಿ ಯಶಸ್ಸು ದೊರೆಯುವಂತೆ ಅನುಗ್ರಹ ಮಾಡ್ತಾಳೆ ಶೈಲಪುತ್ರಿ. ಹೊಸ ಕಾರ್ಯದಲ್ಲಿ ಶುಭಾರಂಭ ಉಂಟು ಮಾಡ್ತಾಳೆ. ಮಂತ್ರ ಜಪದಿಂದ ಭಕ್ತರ ಮನಸ್ಸು ತುಂಬ ಶುದ್ಧವಾಗುತ್ತೆ. ಅಂತಿಮವಾಗಿ ಭಕ್ತರನ್ನು ಮೋಕ್ಷ ಮಾರ್ಗದತ್ತ ಕೊಂಡೊಯ್ತಾಳೆ. ಇದಕ್ಕಿಂತ ಇನ್ನೇನೇ ಬೇಕು? ನಿರ್ಭೇದವಾಯಿತು ಅಂತಂದರೆ ನಾವು ಮರುಜನ್ಮ ಇಲ್ಲದೆ ಸಾಕ್ಷಾತ್ ಆ ಭಗವತಿಯ ಸನ್ನಿಧಾನ ಪಡಿತೇವೆ ಅಂದರೆ ಅದಕ್ಕಿಂತ ಜೀವನದಲ್ಲಿ ಇನ್ನೇನು ಬೇಕು? ಇಲ್ಲಿ ನಾವು ಆರಾಧನೆ ಮಾಡೋದ್ರಿಂದ ಪ್ರಯೋಜನ ಏನಪ್ಪ ಅಂದರೆ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿ ವೃದ್ಧಿ ಉಂಟಾಗುತ್ತೆ, ಧೈರ್ಯ ತಾಳ್ಮೆ ಹೆಚ್ಚುತ್ತೆ, ಶಾಂತ ಚಿತ್ತದಿಂದ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ, ಕುಟುಂಬದಲ್ಲಿ ಸಮೃದ್ಧಿ ಉಂಟಾಗುತ್ತೆ, ದಾಂಪತ್ಯದಲ್ಲಿ ಸೌಹಾರ್ದತೆ ಉಂಟಾಗುತ್ತೆ, ಆರೋಗ್ಯದಲ್ಲಿ ಬಲ ಸಿಗುತ್ತೆ, ಶತ್ರುಗಳ ನಿಗ್ರಹ ಉಂಟಾಗುತ್ತೆ, ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತೆ, ವೃತ್ತಿಯಲ್ಲಿ ನಮಗೆ ಅಭಿವೃದ್ಧಿ ಉಂಟಾಗುತ್ತೆ, ಆತ್ಮಶಕ್ತಿಯ ವೃದ್ಧಿಯಾಗುತ್ತೆ, ಧ್ಯಾನ ಜಪದಲ್ಲಿ ಸಾಧನೆ ಸಿಗುತ್ತೆ, ಸಮಾಜದಲ್ಲಿ ಗೌರವ, ಮನೆ ಕಚೇರಿಯಲ್ಲಿ ಶುಭ ವಾತಾವರಣ, ಕಷ್ಟ ಅಪಾಯ ನಿವಾರಣೆ, ಭಕ್ತಿಗೆ ಮನಸ್ಸಿನಲ್ಲಿ ದೃಢತೆ, ದುಷ್ಟರಿಂದ ರಕ್ಷಣೆ, ಪಾಪದ ಫಲಕ್ಷಯ ಉಂಟಾಗುತ್ತೆ, ಇಷ್ಟಾರ್ಥ ಸಿದ್ಧಿ ಉಂಟಾಗುತ್ತೆ, ಅಂತಿಮವಾಗಿ ಆತ್ಮಶಾಂತಿ ಮುಕ್ತಿ ಸಿಗುತ್ತೆ. ಇದಕ್ಕಿಂತ ಇನ್ನೇನಪ್ಪ ಬೇಕು ಜೀವನದಲ್ಲಿ? ಆದ್ದರಿಂದ ಶೈಲಪುತ್ರಿಯನ್ನು ನಾವು ಆರಾಧನೆ ಮಾಡಬೇಕು ಅಂತ ಇದಕ್ಕೆ ಹೇಳುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ಈ ಶೈಲಪುತ್ರಿಯನ್ನು ನಮ್ಮ ದೇವಸ್ಥಾನದಲ್ಲಿ, ಅಂದರೆ ಏಳುಮಂದಮ್ಮ ದೇವಸ್ಥಾನ, ಬನ್ನೇರುಘಟ್ಟ ರಸ್ತೆ ಮತ್ತು ದೇವಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇರ್ತಕ್ಕಂಥ ದೇವರಚಿಕ್ಕನಹಳ್ಳಿ ಇರ್ತಕ್ಕಂಥ ಏಳುಮಂದಮ್ಮ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರಗಳನ್ನು ನಾವು ಏರ್ಪಡಿಸುತ್ತೀವಿ. ಮತ್ತು ಅಂದಿನ ದಿನದಿಂದ ಹಿಡಿದು, ಪ್ರಥಮ ದಿನದಿಂದ ಹಿಡಿದು 9-10 ರಾತ್ರಿಯ ಪೂರ್ತಿ ನಾವು ಈ ದುರ್ಗಾ ಸಪ್ತಶತಿ ಪಾರಾಯಣ ಮಾಡ್ತೀವಿ. ಅದರಿಂದ ನಿಮಗೆ ಮೇಲೆ ಹೇಳಿರ್ತಕ್ಕಂಥ ಎಲ್ಲ ಕಷ್ಟಗಳು ದೂರವಾಗಿ ನಿಮಗೆ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ. ದೇವಿ ಶೈಲಪುತ್ರಿ ರೂಪದಲ್ಲಿ ಇಲ್ಲಿ ವಿಶೇಷವಾಗಿ ಮೊದಲನೇ ದಿವಸ ಅರಿಶಿನ ಕುಂಕುಮ ಅಲಂಕಾರ ಇದರಿಂದ ಶುರುವಾಗುತ್ತೆ. ಇಲ್ಲಿ ಈ ಅಲಂಕಾರಕ್ಕೆ ಅತಿಯಾದ ವೆಚ್ಚ ಏನಿಲ್ಲ, 7,500 ರೂಪಾಯಿ ತಗೊಳ್ಳುತ್ತೆ. ದೇಣಿಗೆ ಯಾರ ಪಾಲ್ಗೊಳ್ಳೋರಿತ್ತು ಅಂದರೆ ಗೂಗಲ್ ಪೇ 9845776093 ಇದಕ್ಕೆ ಮಾಡೋದ್ರಿಂದ ಅನೇಕ ಫಲಗಳು ನಿಮಗೆ ಲಾಭ ಉಂಟಾಗುತ್ತೆ. ಮತ್ತು ಅದರಲ್ಲಿ ನೀವು ಅಟೆಂಡ್ ಆಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಯನ್ನು ಪಡಿಬಹುದು. ಆರಾಧನೆಯಿಂದ ಅನೇಕ ಫಲಗಳು ಸಿಗುತ್ತೆ ಅಂತ ಆಗಲೇ ಹೇಳಿದ್ವಿ. ಮನಸ್ಸು ಶಾಂತಿ ಆಗುತ್ತೆ, ಕುಟುಂಬದಲ್ಲಿ ಏಕತೆ ಬರುತ್ತೆ, ಭಕ್ತರ ಮೇಲೆ ಸದಾ ದೇವಿಯ ರಕ್ಷೆ ಉಂಟಾಗುತ್ತೆ, ಜೀವನದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತೆ, ಭಕ್ತಿಯ ಫಲವಾಗಿ ಪರಮಾತ್ಮನ ಅನುಗ್ರಹ ದೊರೆಯುತ್ತೆ. ಆದ್ದರಿಂದ ನೀವೆಲ್ಲರೂ ಇದರಲ್ಲಿ ಪಾಲ್ಗೊಂಡು ನಿಮ್ಮ ಯಥಾಶಕ್ತಿ ಏನಾಗುತ್ತೋ ಅದನ್ನು ನೀವು ದಾನ ಮಾಡ್ಬೋದು, ಕೊಡ್ಬೋದು. ನಿಮ್ಮ ಚೈತನ್ಯನ ವೃದ್ಧಿ ಮಾಡಿಕೊಳ್ಳಿ. ನಿಮಗೆಲ್ಲರೂ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.